ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವರ್ಷ ಭವಿಷ್ಯ 2025 ರಾಶಿಯ ಅಂತರ್ಗತವಾಗಿ ಮುಂದಿನ ದಿನಗಳಲ್ಲಿ ಹೇಳ್ತಾನೆ, ಹುಟ್ಟಿದ ಸಂಖ್ಯೆಗಳಿಗೆ ಅನುಸಾರವಾಗಿ ಒಂದು ಮ್ಯಾಜಿಕ್ ಇರುತ್ತೆ. ಎವ್ರಿಥಿಂಗ್ ಇಸ್ ಅ ಮ್ಯಾಜಿಕ್. ಅದೊಂದು ಪ್ರಕಂಪನ ವೈಬ್ರೇಷನ್ ಅಲ್ಲೇ ನಾವು ಬದುಕ್ತಿರೋ ಪ್ರತಿ ಸಂಖ್ಯೆಯು ಮಕ್ಕಳೇ, ಪ್ರತಿ ಉಸಿರಾಟ, ಪ್ರತಿ ಊಟ. ನೀವು ತಿನ್ನೋ ಊಟ ಇನ್ನೊಬ್ರು ತಿನ್ನೋಕ್ಕಾಗಲ್ಲ, ಬರಲ್ಲ. ನೀವು ಮಲಗಿದ ರೀತಿ ಇನ್ನೊಬ್ರು ಮಲಗಕ್ಕಾಗಲ್ಲ. ಈಗ ನೋಡಿ, ಮೋದಿಜಿ ದಿನಕ್ಕೆ 3 ರಿಂದ 4 ಗಂಟೆ ಅಷ್ಟೇ ಮಲಗೋದಂತೆ. 22-23 ವರ್ಷದ ಅಜ್ಜಪ್ಪ ಅದು. ನೋಡಿ, ಅದು ನಿಂತ್ಕೊಳ್ಳೋದು ಗಂಟೆ ಗಟ್ಟಲೆ ನಿಂತ್ಕೊಳ್ಳುತ್ತೆ, ಓಡಾಡುತ್ತೆ. ಆ ದೇಶ ಈ ದೇಶ ಅದು ಇದು. ಏನು ಅನ್ಕೊಂಡಿದ್ದೀರಾ? ನಮಗೆ ಆಗದ್ದೇ ಕಾಣಿಸೋದು. ಸಿದ್ದರಾಮಯ್ಯ ಅವ್ರನ್ನ ನೋಡಿ, ಅಯ್ಯೋ ರಾಮಚಂದ್ರ, ಯಾರಾದರೂ ಅವರನ್ನ 77-78 ವರ್ಷ ಅನ್ಲಿಕ್ಕಾಗುತ್ತಾ? ಹೆಂಗ್ ಬರ್ತಾರ ಗೊತ್ತಾ? ವಿಸಿಲ್ ಹಾಕೊಂಡೆಲ್ಲ ಏಯ್ ನೋಡೋ ಅಂತ. ಹೌದು, ನಮ್ ದೊರೆ, ಅದು ಗರ್ವ, ನಮ್ ಹೆಮ್ಮೆ. ಎಲ್ರಿಗೂ ಬರಲ್ಲ. ನಮ್ಗೆ ಕಾಣಿಸೋದು ವೀಕ್ನೆಸ್, ಹುಡುಕೋದು ನಾವು ತಪ್ಪುಗಳು. ಮನುಷ್ಯ ಎಷ್ಟಾದರೂ ಎಂಜಲು ಬುದ್ಧಿಯ. ದೊರೆಯ ಬಗ್ಗೆ ಕಾನೂನುಗಳಿದಾವೆ, ತಗೋತವೆ, ಅವ್ರವ್ರು ಮಾಡ್ಕೊಳ್ಳಿ, ಬೇಡಿ. ನಾವು ದೊರೆಯನ್ನು ಹೇಗೆ ಅನ್ನೋಣ ಅಷ್ಟೇ. ನಮ್ ದೊರೆ ಆ ಸ್ಥಾನ ವ್ಯಕ್ತಿಗಲ್ಲ, ನೆನ್ಪಿಟ್ಕೊಳ್ಳಿ, ವ್ಯಕ್ತಿಗಲ್ಲ ಸ್ಥಾನ. ನಮ್ ದೊರೆ ಕೂತಿದ್ದಾರೆ, ಅದೊಂದು ಮರ್ಯಾದೆ. ಪಕ್ಕಕ್ಕೆ ಜರಗೋಣ. ಯಾರಿಗೆ ಬರುತ್ತೆ ಅಂಥದ್ದೊಂದು ತಾಕತ್ತು? ಯೋಚನೆ ಮಾಡಿ ನೋಡಿ. ದಟ್ ಈಸ್ ಅ ವೈಬ್ರೇಷನ್. ಆ ಸ್ಥಾನದ ಗತ್ತೆ ಹಾಗೆ ಆಟೋಮ್ಯಾಟಿಕಲಿ. ನನ್ನ ಗೆಳೆಯ ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿದೆ ಅಂತ ಒಂದು ಲೆಟ್ರು ನೋಡಿದ ತಕ್ಷಣ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ಯಾವತ್ತೂ ನಾನು ಈ ವಿಚಾರ ಮಾತಾಡ್ದವನಲ್ಲ. ನನ್ನ ಸೋದರ ಕಳಿಸ್ದ, ನೋಡು ನಿನ್ನ ಸ್ನೇಹಿತ ಹೆಂಗ ಆಗಿದಾನಪ್ಪ ಅಂತ. ಹೌದಾ, ಕಳಿಸುವ ನೋಡೋಣ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಖುಷಿ ಆಯ್ತು, ಅದೆಷ್ಟು ಆನಂದವಾಯ್ತು. ಜೆಂಟಲ್ಮ್ಯಾನ್, ನೆವರ್. ಯಾವತ್ತು ಶಾಡೋನಲ್ಲಿ ಇದ್ದಂಥ ವ್ಯಕ್ತಿ. ವೈಬ್ರೇಷನ್ ಸಮಥಿಂಗ್. ದೈವ ಕೆಲವ್ರಿಗೆ ಅಂಥದ್ದೊಂದು ಕೊಟ್ಟಿರೋ. ಪ್ರತಿಯೊಂದು ಮಕ್ಕಳೇ, ಎಲ್ಲರೂ ದೊರೆ ಆಗ್ಲಿಕ್ಕಾಗಲ್ಲ, ಎಲ್ಲರೂ ಸೇವಕನಾಗ್ಲಿಕ್ಕಾಗಲ್ಲ, ಎಲ್ಲರೂ ಅಧಿಕಾರಿ ಆಗ್ಲಿಕ್ಕಾಗಲ್ಲ. ಮೊದಲೇ ನಿರ್ಧರಿತ. ನಿಮ್ಮ ಸ್ಕ್ರಿಪ್ಟ್ ಮೊದಲೇ ಬರೆದು ಬಿಟ್ಟಿದ್ದಾನೆ, ನೆನ್ಪಿಟ್ಕೊಳ್ಳಿ. ಯುವರ್ ಸ್ಕ್ರಿಪ್ಟ್ ಇಸ್ ಆಲ್ರೆಡಿ ಡಿಸೈನ್ಡ್, ರಿಟರ್ನ್ಡ್. ಅಂಥದ್ದೇ ಒಂದು ರಿಟರ್ನ್ ಅಂದ್ರೆ ಸ್ಕ್ರಿಪ್ಟಾ. ನೀನೇನ್ ಬರೆಯೋದು, ನಾನ್ ಬರೆಯೋದು ನೋಡು ಅಂತ ಹೇಳೋ ತಾಕತ್ತೆ ಸಂಖ್ಯೆ 4ನೇ ತಾರೀಕು ಹುಟ್ಟಿದವರು 13, 22, 31. ಹೌದು ಅಲ್ವೋ ಹೇಳಿ? ನಾನ್ ಸ್ಕ್ರಿಪ್ಟ್ ಎಲ್ಲ ಕೇಳಲ್ಲ ಗುರುಗಳೇ. ನೀನ್ ನಡೆದಿದ್ದೇ ದಾರಿ, ವಿ ಆರ್ ದ್ಯಾಟ್ ಅಂತ. ಈ 9 ಸಂಖ್ಯೆಗಳಲ್ಲಿರುವ ಶಕ್ತಿಗಳಲ್ಲಿ ಅಪರೂಪ ಶಕ್ತಿ ಈ 4ನೇ ತಾರೀಕು ನಂದು ಹುಟ್ಟತಕ್ಕಂಥವ್ರು. 4, 13, 22, 31 ಅಭೇದ್ಯಂ. ನೀವು ಅನಂತ ನೀವು ಬಂದು ಒಂದು ಇನ್ಫಿನಿಟಿಯ ನೆನ್ಪಿಟ್ಕೊಳ್ಳಿ. ಸಂಖ್ಯೆ 4 ಸಾಮಾನ್ಯ ಅಲ್ಲ. ನೀವು ಡಾನು, ಇಲ್ಲ ಲಾಯರು, ಇಲ್ಲ ಪೊಲೀಸು. ತೀರಾ ಕೆಳಗಡೆ ವಿಲ್ಲಾದಿ ವಿಲ್ಲನ್ ಅಂದ್ರೆ ನೀವೇನೆ. ವಿಲ್ಲನ್ಗೆ ಒಂದು ಉಸ್ಕ ಬಾಪ್ ಹೇ ಅಂತ ಹೇಳಿದ್ರೆ ಅದು ನೀವೇನೆ. ಅಂಥದ್ದೊಂದು ತಾಕತ್ತು. ಅಯ್ಯೋ ಅಯ್ಯೋ ಅಯ್ಯೋ. ಆ 4ರ ಪ್ರಭಾವದ ಒಂದು ವೈಬ್ರೇಷನ್ಗಳು ನಾನು ತುಂಬಾ ಜನ ನೋಡಿದ್ದೇನೆ. ಎಸ್, ನಮ್ಮ ಫಿಲ್ಮ್ ಸ್ಟಾರ್ ಲಕ್ಷ್ಮಿ ಇರ್ಬೋದು, ಆಮೇಲೆ ಸಿಲ್ಕ್ ಸ್ಮಿತಾ ಇರ್ಬೋದು, ಆ ತಾಯಿಜೀವ ಶ್ರೀದೇವಮ್ಮ, ಅಯ್ಯೋ 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 ಅಯ್ಯೋ. ಮೆಗಾ ಸ್ಟಾರ್ ಚಿರಂಜೀವಿ. ಸುಮ್ಮನೆ ಮಕ್ಕಳೇ, ಅದೆಲ್ಲ ಹಿಸ್ಟ್ರಿ ಕ್ರಿಯೇಟರ್ಸ್. ಇದೊಂದು ವೈಬ್ರೇಷನ್ಸ್. ಸುಮ್ಮನೆ ಅನ್ಕೋಬೇಡಿ. ನಿಮ್ ಬಲನೇ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲದೆಯೇ. ನಾನು ನೋಡಿದ್ದೇನೆ ಈ 4, 13, 22, 31 ಹುಟ್ಟಿದವರು. ನಿಮಗ್ ಗೊತ್ತಿಲ್ಲದೆ ತಪ್ಪಾದ ವ್ಯಕ್ತಿಗಳ ಜೊತೆಲಿ ಕುತ್ಕೋಬಿಟ್ರಿ ಅಂದ್ರೆ ನಿಮಗಿಂತ ಎಡವಟ್ಟು ವ್ಯಕ್ತಿ ಇಲ್ಲ. ಈಗ ಒಂದು ಉದಾಹರಣೆ, ಅವನೊಬ್ಬ ಸೋಮಾರಿ, ನೀವು ಮಹಾ ಸೋಮಾರಿ, ಶುದ್ಧ ಸೋಮಾರಿ. ಅವನ 10 ಮಲಗಿದ್ರೆ ನೀವು ಅಯ್ಯೋ ಅಯ್ಯೋ, ನಿದ್ದೆನಲ್ಲಿ ನಿಮ್ಗೆ ಇದು ಕೊಡ್ಬೇಕು, ಬಹುಮಾನ ಕೊಡ್ಬೇಕು. ನಿದ್ದೆನೇ ಇಲ್ಲ, ಅದಕ್ಕೂ ಬಹುಮಾನ ಕೊಡ್ಬೋದು ನೀವು. ಅಯ್ಯೋ, ಏನೋ ಇವನು ದೆವ್ವ, ಏನೋ ಎದ್ದೇ ಇರ್ತಾನೆ, ಇವನ್ಗೇನು ಸುಸ್ತೇ ಆಗಲ್ವಾ? ಯಸ್, ಜಗತ್ತಿನ ಅತಿ ದೊಡ್ಡ ಆಟಗಾರರುಗಳು, ಯಸ್, ವಕೀಲರು,
CBI, CID, ಕಂಡುಹಿಡಿಯೋದು, ಮಿಲಿಟರಿ, ಡಿಫೆನ್ಸ್, ಗುಪ್ತಚರ ಇಲಾಖೆ, ಕೆಮಿಕಲ್ ಡಿಪಾರ್ಟ್ಮೆಂಟ್, ಜೈಲರು ಆಗಬಲ್ಲರು. ನೆನ್ಪಿಟ್ಕೊಳ್ಳಿ ಈ ಸಂಖ್ಯೆಯ ಪ್ರಭಾವದಲ್ಲಿ. ಇಲ್ಲ, ಗಲ್ಲಿಗೇರಿಸುವ ಸ್ಥಳದಲ್ಲಿ ಗಲ್ಲು ಹಾಕುತ್ತಾನಲ್ವಾ, ಆ ವ್ಯಕ್ತಿಯ ಜಾಗದಲ್ಲೂ ಕೂಡ ಈ ಸಂಖ್ಯೆಯ ಪ್ರಭಾವ ಇರುತ್ತೆ. 4 ಅಷ್ಟೊಂದು ಅಂಥದ್ದೊಂದು ಬೀಭತ್ಸ ಹೃದಯ ನಮಗೆ ಬರೋಕ್ಕಾಗಲ್ಲ ಮಕ್ಕಳೇ. ಒಬ್ರಿಗೆ ಒದ್ದಾಡ್ತಿರ್ಬೇಕಾದ್ರೆ ಗಲ್ಗೆ ಹಾಕೋದು ಆಗುತ್ತಾ? ಅಂಥದ್ದೊಂದು ಪ್ರಚೋದಕಂ. ನಿಮ್ಮ ಶಕ್ತಿ ಅದೊಂಥರ, ಅದು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ನೀವು ಇಡೀ ಊರಿಗೆ ಬೆಳಕು ಕೊಡೋ ಶಕ್ತಿ. ನೀವು ಇಡೀ ಊರಿಗೆ, ನೆನ್ಪಿಟ್ಕೊಳ್ಳಿ, ಮಿಸ್ ಆಯ್ತು ಅಂದ್ರೆ ಇಡೀ ಊರಿಗೆ ಬ್ಲಾಸ್ಟ್ ಮಾಡಿ ಅಂಧಕಾರವನ್ನು ಕೊಡೋ ಶಕ್ತಿ. ಗ್ರಹಣ ಶಕ್ತಿ ನಿಮ್ಮದು ಮಾತ್ರವೇ, ಗ್ರಹಿಸುವ ಶಕ್ತಿ ನಿಮ್ಮದು ಮಾತ್ರವೇ. ಎಂಥವನಾದ್ರೂ ನೋಡಿ, ಯಾವುದೇ ಮೂವಿ ನೋಡಿ, ಹೀರೋನೇ ರೀ, ಆದ್ರೆ ಹೀರೋ ಪಕ್ಕದಲ್ಲಿ ಹೀರೋಗಿಂತಲೂ ತಂತ್ರ, ಕುತಂತ್ರ, ಪ್ರತಿತಂತ್ರ ಮಾಡೋದಕ್ಕೆ ಒಬ್ಬ ವಿಲ್ಲನ್ ಇದಾನಲ್ವಾ, ದಟ್ ಈಸ್ ಯು. ಹೌದು, ಹೀರೋಗೆ ಹೆಸರು ಎಲ್ಲಿಂದ ಬರೋದು? ವಿಲ್ಲನ್ ಇರೋದ್ರಿಂದಲೇ, ತಗ್ಗದಲ್ಲೇ. ಅದಕ್ಕೊಂದು ವಿಲ್ಲನ್ ಇದಾನೆ ಅಲ್ಲಿ. ಯಾರಾದ್ರೂ ಅಲ್ಲೊಬ್ಬ ಇರ್ತಾನೆ. ನೀವು KGF 1 ನೋಡಿದ್ದೀರಲ್ವಾ, ಯಶ್ ಅವ್ರದ್ದು. ನಮ್ಮ ಹೀರೋ ಯಶ್ ಆ ಅಂಗಸೌಷ್ಠವ, ಆ ಒಂದು ಮ್ಯಾನರಿಸಮ್, ಅದೊಂದು ಅದ್ಭುತ. ಅದಕ್ಕೆ ಒಂದು ಲೆವೆಲ್ಗೆ ಹೆಚ್ಚಾಗಿ ನೋಡಿ ಅದ್ರಲ್ಲಿ ಇದ್ದಂತ ಒಬ್ಬ ವಿಲ್ಲನ್ ಅವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅಯ್ಯೋ, ಆ ಕ್ರೌಡಲ್ಲಿ ಬರ್ತಾನೆ ಒಬ್ಬನೇ. ಇವರೆಲ್ಲ ನಿಂತ್ಕೊಂಡು ಒಂದು ಗನ್ ಇಟ್ಕೊಂಡು ನಿಂತಿದ್ರೆ 1000 ಜನಗಳ ಕೈಯಲ್ಲಿ ಗನ್ನು ಗೊತ್ತೇ ಇಲ್ದಿದ್ದಾಗೆ ಅವನು ಕೋಟೆನೆ ಕಟ್ಟಿರ್ತಕ್ಕಂಥವನಾಗಿ ಬರ್ತಾನೆ. ಅಬ್ಬಾಬಾಬಾ, ಅವನ್ ಶಿಲೆನ ಅವನೇ ಕೆತ್ತು ಬಿಟ್ಟಿರ್ತಾನೆ, ಹಿಂಗ್ ತೆಗೆದು ನಾನು ಸಾಮ್ರಾಜ್ಯಾಧಿಪತಿ ಅಂತ ಹೇಳ್ತಾನೆ. ಅದಕ್ಕೆ KGF ಫಿಟ್ ಆಗಿದ್ದು. ಅಂದ್ರೆ ಒಂದು ಹೀರೋ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸರಿಯಾದ ಪ್ರತಿಸ್ಪರ್ಧಿ ಇರಬೇಕು. ನೀವು ಜಗತ್ತಿಗೆ ಪ್ರತಿಸ್ಪರ್ಧಿನೋ. ಯಾವ ವಿಚಾರ ಆದ್ರೂ ಕೂಡ ನಿಮ್ಮಷ್ಟು ದೊಡ್ಡ ವಿಲ್ಲನ್ ಇಲ್ಲ, ನೆನ್ಪಿಟ್ಕೊಳ್ಳಿ. ನೀವು ತಿರುಗ್ಬಿಟ್ರೆ ನಿಮ್ಗಷ್ಟು ದೊಡ್ಡ ಹೀರೋ ಇಲ್ಲ. ಹೌದು ಅಲ್ವೋ ಹೇಳಿ? ಅಗಾಧ ಶಕ್ತಿ. ನೀವು ಕಳ್ಳರ ಜೊತೆಲಿದ್ರೆ, ನಮ್ ಕಡೆ ಒಂದು ಮಾತಾಡ್ತಾರೆ ನಮ್ಮ ಗುರುಗಳು, ಗಜದೊಂಗೇರವಾಡು ರೇ ಅಯ್ಯದೆ ಅಂತ. ಹಂಗಂದ್ರೆ ಏನ್ ಗೊತ್ತಾ? ಕಳ್ಳ ಅಲ್ಲ, ಆನೆ ಕಳ್ಳ ಅಂತೆ. ಆನೆನ್ ಕದಿಯೋಕ್ಕಾಗುತ್ತಾ? ಸಲಗನ್ ಕದಿಯೋಕ್ಕಾಗುತ್ತಾ? ಹಿಡ್ಕೊಂಡ್ ಬರೋಕ್ಕಾಗುತ್ತಾ? ಯೋಚನೆ ಮಾಡಿ ನೋಡಿ. ಅಂತ ಆನೆನ ಕೆಡ್ಡಾಗ ಹಾಕಿ ಪಳಗಿಸಿ ಎತ್ತಾಕೊಂಡ್ ಬಂದು ಯಾರಿಗೂ ಕಾಣದಾಗೆ ಮುಚ್ಚಿಡ್ಬೇಕು ಅಂದ್ರೆ ಏನ್, ಅದೊಂದು ಸದ್ದಿಡ್ತು ಅಂದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಮೇಯ್ಸೋಕ್ಕಾಗುತ್ತಾ? ಹಿಡ್ಕೊಂಡ್ ಬರೋದೇನೋ ಬಂದ್ಬಿಟ್ವಿ. ಆನೆಗೆ ಮೇವು ಕೊಡಕ್ಕಾಗುತ್ತ ಮಕ್ಕಳೇ? ಒಂದ್ ಮೊಲನ್ ಸಾಕ್ ನೋಡಿ. ಟ್ರ್ಯಾಕ್ಟರ್ದು ನಮ್ಮ ಪ್ರಿನ್ಸಿಪಲ್ ಮನೆಯಲ್ಲಿ ಒಂದ್ ಟ್ರ್ಯಾಕ್ಟರ್ ಬಂದಿದೆ, ಎಲೆಕೋಸು ಹಾಕ್ಬಿಟ್ಟು ಹೋಗಿದ್ದಾರೆ. ಮಾರನೇ ದಿನ ಹೋದ್ರೆ ಇಲ್ಲ, 4 ಮೊಲಗಳು ತಿಂದಾಕ್ಬಿಟ್ಟಿದ್ದಾವೆ. ಬರೀ ಮೊಲಗಳು. ಆನೆ ಏನಿರ್ಬೋದು ಲೆಕ್ಕ ಹಾಕೊಳ್ಳಿ. ಅಂತ ಆನೆನೇ ಪಳಗಿಸೋ ಶಕ್ತಿ, ಕದಿಯೋ ಶಕ್ತಿ, ಬಚ್ಚಿಡೋ ಶಕ್ತಿ, ಮೇಂಟೈನ್ ಮಾಡೋ ಶಕ್ತಿ. ಯು ಆರ್ ಎ ಮ್ಯಾಜಿಷಿಯನ್. ದಟ್ ಈಸ್ ದಿ ಪವರ್ ಆಫ್ 4 and 13 and 22 and 31. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ನೀವೊಂಥರ ಅಟ್ರಾಕ್ಟಿವ್. ಎಷ್ಟು ಜನ ಕಣ್ಣು ನೋಡಿದ್ರೆ ಹೇಳಿ, ನಿಮಗೆ ಯಾವುದು ಸಾಕಾಗಲ್ಲ. ಹೌದು ಅಲ್ವೋ ಹೇಳಿ? ನಿಮಗ್ ಸಾಕಾಗಲ್ಲ. ತಟ್ಟೆಲಿರೋದು ಸಾಕಾಗೋದೇ ಇಲ್ಲ. ಪಕ್ಕದ ತಟ್ಟೆನೂ ಬೇಕು, ಬಿಟ್ರೆ ತಟ್ಟೆಯಲ್ಲಿ ಕುತ್ಕೊಂಡು ತಿಂತಿರೋರು ಬೇಕು. ನೀವು ತಿಂದಾಕ್ಬಿಡ್ತೀರಿ. ನೀವು ಎಲ್ಲಿದ್ರು ತಿಂದಾಕ್ತೀರಿ. ನಾನು ಅದಕ್ಕೆ ಸಂಖ್ಯೆ 4ರಲ್ಲಿ ಹುಟ್ಟಿದವ್ರನ್ನ ಯಾವಾಗ್ಲೂ ಹೇಳ್ತೇನೆ, ಒಂದು ಪೊಲೀಸು ಇಲ್ಲ ಲಾಯರ್, ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳಿ ಅಂತ. ಗುಪ್ತಚರ ಇಲಾಖೆ, ಕೆಮಿಕಲ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಈ ರಂಗಗಳಿದಾವಲ್ಲ. ನೀವು ಎಂತ ಕಳ್ಳನ್ ಬೇಕಾದ್ರೂ ಎತ್ತಾಕೊಂಬರ್ತೀವಿ. ಇಲ್ಲ ಸ್ಪೋರ್ಟ್ಸ್, ಅವನ್ ಎಂತ 50 ಹೊಡಿಲಿರಿ, ಕೈ ಕಾಲೆಲ್ಲ ಮುರಿದಾಕಿ, ಒಂದು ಕಾಲಿದ್ರು ಒಂದು ಕೈ ಇದ್ರು ನಿಂತು ಫೈಟ್ ಮಾಡುತ್ತೀರಿ ನೀವು. ಅಯ್ಯೋ, ನಿಮಗ್ ಸೋಲಿಲ್ಲ. ಅವನ್ ಅನ್ಕೊಂಡಿದ್ದಾನೆ ಸೋತೋಗಿದ್ದಾನೆ ಅಂತ. ಅದನ್ನ ನೀವು ಬಂದು ಅನುಭವ ತಗೋತೀರ. ಒಳಗಡೆ ದಗ 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 ಅಯ್ಯೋ ಸದಾ ಉರಿತಿರ್ತೀರಿ. ಅದಕ್ಕೆ ನಿಮ್ಗೆ ಗುಪ್ತಾಂಗ ರೋಗಗಳು ಇಲ್ಲ ತಲೆಬೇನೆ, 2ರಲ್ಲಿ ಒಂದಿರುತ್ತೆ. ಗುಪ್ತ ರೋಗಗಳು, ಗುಪ್ತಾಂಗ ರೋಗಗಳು, ಯೂರಿನರಿ ಇನ್ಫೆಕ್ಷನ್, ಮೋಷನ್ ಇನ್ಫೆಕ್ಷನ್, ಜನನಾಂಗ ಇನ್ಫೆಕ್ಷನ್ ಅಲ್ಲಿ ಬೇಯಿಸುತ್ತೆ. ಇಲ್ಲ ನಿಮ್ ತಲೆ ಬೇಯಿಸಾಕ್ಬಿಡುತ್ತೆ. ಇಷ್ಟಿದ್ದ ಗೆಡ್ಡೆಗಳೆಲ್ಲ ಬಂದ್ಬಿಡುತ್ತೆ. ಕಿವಿಲಿ, ಮೂಗಲ್ಲಿ ರಾಹು ಪ್ರಭಾವ, ಬಾಯಲ್ಲಿ ಹುಣ್ಣು, ಹೊಟ್ಟೆಯಲ್ಲಿ ಹುಣ್ಣು, ಗುಪ್ತಾಂಗಗಳಲ್ಲಿ ಹುಣ್ಣು, ಸ್ಕಿನ್ನಲ್ಲಿ
ಹುಣ್ಣು, ಅಲರ್ಜಿಗಳು, ಒಳಗಡೆ ಪರ 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 ಅಂತಿರುತ್ತೆ. ಫಾರ್ ದ್ಯಾಟ್ ಅಗ್ನಿಗುಂಡ ಜ್ವಾಲಾಮುಖಿ ನೀವು. ನಿಜ ಹೇಳ್ತಾನೆ, ಸೂರ್ಯನನ್ನೇ ಹಿಡ್ಕೊಳ್ಳೋ ತಾಕತ್ತು, ಚಂದ್ರನನ್ನೇ ಹಿಡ್ಕೊಳ್ಳೋ ತಾಕತ್ತು. ದೊರೆನೇ ಬಿಡಲ್ಲ ನೀವು. ಕೆಲವು ದೊರೆಗಳಿಗೆ ನೋಡಿ, ಇವಾಗ ಈ ಮೂಡೋದ್ ಬಂದಿದೆಯಲ್ಲ, ಅದೇ 4, 13, 22, 31 ಅಂತ ಹೇಳಿದ್ರೆ ಅದೇ ದೊರೆನ, ಸಿದ್ದರಾಮಯ್ಯ ಅವ್ರನ್ನ. ಈಗ ಮೋದಿ ಅವ್ರ ವಿಚಾರದಲ್ಲೂ ಏನೋ ಅದಕ್ಕೆ ತರ ಟೀ ಶರ್ಟ್ ಹಾಕೊಂಡು ಮೋದಿ ಆಯ್ತು ಮುಮ್ಕಿನೇ, ಮೋದಿ ಅದಾನಿ ಮುಮ್ಕಿನೇ, ಏನೋ ಒಂದು ಹಾಕೋತಾರೆ. ಆ ಮಾತು ತಗೊಳಕ್ಕಾಗುತ್ತಾ? ಅಲ್ಲಿ ಬಂದು ನಕ್ಕೊಂಡು ಕೂತ್ಕೊಳ್ಳೋದು ಬೇಡ. ಕರ್ಲೋ ಬಾಗೋ, ನಿಂದಿದೆ ಅಲ್ಲಿ ದ್ವಿಪೌರತ್ವ ಕಾನೂನು ನಡೀತಾ ಐತೆ, ಕೋರ್ಟಿಂದ ಬಂದಿದೆ, ಗೊತ್ತಿದೆ, ರೊಟ್ಟಿ ತಿರುವು ಹಾಕೋದು. ದಟ್ ಇಸ್ ವಾಟ್. ಹೊಡಿಯೋದು ಹೊಡಿತೀರಿ, ಯಾರಿಗೂ ಗೊತ್ತಾಗಲ್ಲ ನೀವು ಹೊಡಿಯೋ ಏಟು. ಸಂಖ್ಯೆ 4ರಲ್ಲಿ ಹುಟ್ಟಿದವರು 13, 22, 31 ಜನ್ಮಾಂತರ ನಿಮಗೆ ಕೊಟ್ಟಿರೋ ನೋವು ಮರೆಯಲ್ಲ. ನಗುವಿನಲ್ಲೇ ಚಿರಂಜೀವಿಗೆ ನಮ್ಮ ಮಾಧವಿ ಫಿಲ್ಮ್ ಆಕ್ಟ್ರು, ಹಾಲು ಜೇನು ಇದ್ರಲ್ಲೆಲ್ಲ ಮಾಡಿದಾರಲ್ವಾ, ಆ ಮಾಧವಿ ಅವತ್ತಿನ ಕಾಲಕ್ಕೆ ದೊಡ್ಡ ಹೆಸರು, ದೊಡ್ಡ ಹೀರೋಯಿನ್. ಹೇಗೋ ಒಂದು ಮೂವಿ ಕಷ್ಟಪಟ್ಟು ಸ್ಟಂಟ್ ಮಾಸ್ಟರ್ ಇಂದ, ಸೆಕೆಂಡ್ ವಿಲ್ಲನ್ ಇಂದ, ಮೇನ್ ವಿಲ್ಲನ್ ಇಂದ, ದೆನ್ ಈ ಕಮ್ಸ್, ಏನೋ ಒಂದು ಆಗುತ್ತೆ. ಅದು ಇಂಟ್ಲೋ ರಾಮಯ್ಯ ವೀದಿಲೋ ಕೃಷ್ಣಯ್ಯ ಅಂತ ಅನ್ಕೋತೇನೆ. ಆ ಒಂದು ಮೂವಿ ಶೂಟಿಂಗು. ಅಮ್ಮ ಕೂತಿದೆ, ಚಿರಂಜೀವಿನೂ ಬಂದಿದ್ದಾರೆ. ತಗೊಳ್ಳಿ, ಚೇರ್ ಇಲ್ಲ, ನಿಂತ್ಕೊಳ್ಳೇಬೇಕು. ಇವನ ಹೀರೋ. ಅವತ್ತಿಗೆ ಅಮ್ಮ ಸ್ಟಾರು. ಏನು ಮಾತಾಡ್ಲಿಲ್ಲ ಆತ, ಏನು ಮಾತಾಡ್ಲಿಲ್ಲ. ಆಯ್ತು, ಅಲ್ಲಿ ಡೈರೆಕ್ಟ್ರು ಬೈದು ಬಿಟ್ಟಿದ್ದಾರೆ ನಿನ್ನಂಥವ್ರನ್ನೆಲ್ಲ ಅಂತ. ಮಾತಾಡಿಲ್ಲ. ಎಲ್ರೂ ಅದನ್ನ ಅವಮಾನ ಅಂದ್ಕೊಂಡು, ಇಲ್ಲ ಅಂದ್ರೆ ತಾಳ್ಮೆಗೆಟ್ಟು ಬಿಟ್ಟು ಹೋಗ್ಬಿಟ್ಟಿರೋರು, ಇನ್ನೊಂದು ಮಾಡ್ಕೊಂಡಿರೋರು, ಎಡವಟ್ಟು ಮಾಡ್ಕೊಂಡಿರೋರು. ಈ ಜಸ್ಟ್ ಲಾಫ್ಟ್ ಇಟ್. ನಗ್ನಗ್ತಾನೆ, ಆಯ್ತು ನನ್ನಲ್ಲಿ ಏನೋ ಕೊಡ್ತಾ ಇರ್ಬೇಕು, ನಾನು ಇನ್ನಷ್ಟು ಬೆಳಿಬೇಕು. ಅಗಾಧಂ ಮೆಗಾಸ್ಟಾರ್ ಮೀರಿದ್ದಿದೀಯ ಮಕ್ಕಳೇ. ಈಗ ನೋಡಿ, ಇಡೀ ಭರತ ಖಂಡದಲ್ಲಿ ಡಾನ್ಸ್ ಆಡ್ತಾರೆ ಅಂದ್ರೆ ಈ ಇಸ್ ದಿ ಮ್ಯಾನ್ ಡಾನ್ಸರ್. ಅಲ್ಲಿಂದ ಬಂದಿರೋದು ಆ ಡ್ಯಾನ್ಸು. ಸ್ಟಂಟು. ಇವತ್ತು ಹೀರೋಗಳು ಯಾರ್ಯಾರು ನಾವು ಸ್ಟಂಟ್ ಮಾಡಿದ್ವಿ, ಆರಿದ್ವಿ ಅಂತಾರಲ್ಲ, ಬೆಂಕಿಯಲ್ಲಿ ಹತ್ಕೊಂಡು ಹಿಂಗೆ ಆರಿದ್ವಿ ಅಂತ, ಅದನ್ನ ಫಸ್ಟ್ ತೋರಿಸ್ಕೊಟ್ಟವನೇ. ಇದಪ್ಪ ದೆಬ್ಬ, ಚಿರಂಜೀವಿ ದೆಬ್ಬ ಅಂತ. ಸುಮ್ಮನೆನಾ? ಎಷ್ಟು ಜನಗಳು ತನ್ನನ್ನ ನೋವು ಕೊಟ್ಟಿದ್ರು ಪ್ರೀತಿಯಿಂದ. ಅಯ್ಯೋ, ಸಿಲ್ಕ್ ಸ್ಮಿತ್ ಅವ್ರ ಮನೆಯಲ್ಲಿ ಅಷ್ಟು ನಾಯಿಗಳು ಸಾಕ್ಬಿಟ್ಟು ಒಂದೊಂದು ನಾಯಿಗೂ ಒಂದೊಂದು ಹೀರೋ ಹೆಸರಿಟ್ಟಿತ್ತು. ತನ್ನನ್ನ ಪ್ರೀತಿಸಿ, ತನ್ನ ಆಕರ್ಷಣೆಗೆ ನೀವು ಆಕರ್ಷಣೆ ಮಕ್ಕಳೇ. ಒಂಥರ ನೀವು ನಿಮ್ಮ ನೋಡ್ತಿದ್ರೆ 20 ಜೊಲ್ಲು ಬಿಡೋದೆ, 60 ಕಣ್ಣು ಹೊಡಿಯೋದೆ. ಹೌದಾ ಅಲ್ವಾ ಹೇಳಿ? ಅಯ್ಯೋ, ನಿಮಗೂ ಜಾಸ್ತಿಯೇ, ಎಲ್ಲ ಜಾಸ್ತಿಯೇ, ಎಲ್ಲ ಅನ್ಬೇಡಿ ನೀವು. ನಾನು ಎಷ್ಟು ಜನ ನೋಡಿದ್ದೇನೆ, 4, 13 ಅಂದ್ರೆ ಹಿಂಗೆ ನಿಂತ್ಕೋತೀನಿ. ಅಮ್ಮ ರಾಮಚಂದ್ರ, ಇದ್ಯಾವುದೋ ರೂಪ ಇದು ಅಂತ. ಆ ಶಕ್ತಿ ನೀವು ಅಂತ. ನಿಮಗೆ 2024 ನಿಜ ಹೇಳಬೇಕು ಅಂದ್ರೆ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಿಲ್ಲ. ತುಂಬಾ ತೊಂದರೆನೂ ಕೊಟ್ಟಿಲ್ಲ, ಊಟಕ್ಕೆ, ಬಟ್ಟೆಗೆ, ವ್ಯವಸ್ಥೆಗೆ ಕೊರತೆ ಬಿಟ್ಟಿಲ್ಲ. ಬಟ್ ತುಂಬಾ ಬಂದಂತ ಎಷ್ಟು ಅವಕಾಶಗಳನ್ನ ಕಳ್ಕೊಬಿಟ್ರಿ. ಒಳ್ಳೊಳ್ಳೆ ಅವಕಾಶಗಳು 4, 13, 22, 31 ಸಮಥಿಂಗ್ ಸೂಪರ್ ಸಕ್ಸಸ್ ಆಗುವಂಥದ್ದು ಅವಕಾಶಗಳು, ಆಪರ್ಚುನಿಟಿಗಳು, ಪೊಸಿಷನ್ಗಳು, ಪ್ರಮೋಷನ್ಗಳು, ಕೆಲಸಗಳು, ವ್ಯವಹಾರಗಳು ಬಿಟ್ಟ ಮೇಲೆ ಸ್ವಲ್ಪ ಇದು ಇಟ್ಕೊಂಡಿರ್ಬೇಕಿತ್ತು, ಇದಾಗಬೇಕಿತ್ತು, ಯಾಕೋ ಅಲ್ಲಿಲ್ಲ. ಯಾರೋ ಕಟ್ಟಾಕದಾಗೆ. ಮನೇನ ನಾನ, ಕುಟುಂಬನ ನಾನ, ಒಳ್ಳೆತನನ ಕೆಟ್ಟತನನ, ಬೇಗ ದುಡ್ಡ ಕಡಿಮೆ ದುಡ್ಡ, ವೇಗದ ದುಡ್ಡ ಇನ್ನೊಂದ, ಅಭ್ಯಾಸಗಳು, ದುರಭ್ಯಾಸಗಳು, ದುರುದ್ದೇಶದ ವ್ಯಕ್ತಿಗಳು ತುಂಬಾ ನೋಡ್ಬಿಟ್ಟಿದಿರಿ. 2024 ಯು ಆರ್ ಅಲೋನ್. ಒಬ್ಬರೇ ಆಗ್ಬಿಟ್ಟಿದ್ದೀರಿ. ಗೆಲುವಿಗೆ 1000 ಜನ ಅಪ್ಪಂದರು ಮಕ್ಕಳೇ. KGF ಗೆದ್ದಿದ ತಕ್ಷಣ ನಮ್ಮಿಂದ ಗೆದ್ದ, ವಿಲನಿಂದ ಗೆದ್ದ, ಹೀರೋಯಿಂದ ಗೆದ್ದ, ಡೈರೆಕ್ಟರಿಂದ ಗೆದ್ದ ಅಲ್ಲ, ಪ್ರೇಕ್ಷಕರಿಂದ ಗೆದ್ದ. ಅಷ್ಟೇ ಹೊಸ್ತನ ಇತ್ತು, ಹೊಸ ಕತೆ ಇತ್ತು, ಹೊಸ ಮ್ಯಾನರಿಸಮ್ ಇತ್ತು, ಅಷ್ಟೇ ಪರಿಶ್ರಮ ಇತ್ತು, ಅದರ ಹಿಂದುಗಡೆ ಅಷ್ಟೇ ಖರ್ಚಿತ್ತು. ಬಟ್ ಅದನ್ನೆಲ್ಲ ಮೆಚ್ಕೊಳ್ಳೋ ನಮ್ಮ ಕನ್ನಡಿಗ ಇದ್ದ. ಅಷ್ಟೇ ಅದು ನಾವು ಒಪ್ಕೊಳ್ಳಲ್ಲ. ಆ ಒಳ್ಳೆತನ, ಹೊಸತನ ಒಪ್ಪಿಕೊಳ್ಳುವುದಿಲ್ಲ. ಇದು ಆಗತಕ್ಕಂಥದ್ದು. ನಿಮ್ಮ ಶಕ್ತಿ ಅದೇ ಮಕ್ಕಳ.
ನಿಮ್ಮ ಬಗ್ಗೆ ತಿಳ್ಕೊಂಡಿಲ್ಲ, ಎಲ್ಲೋ ಬೇರೆ ಕಡೆ ಅಪಾರ್ಥ ಇಲ್ಲ, ನಿಮ್ಮ ಶಕ್ತಿ ನೀವು ಅರ್ಥ ಮಾಡ್ಕೊಳ್ಳದೆ 2024 ಯಾಕೋ ಅರ್ಧರ್ಧ ಓಡಿದಿರಿ. ಅದು ನನ್ಗೆ ಸಿಗ್ಬೇಕಿತ್ತು ಗುರುಗಳೇ, ಬಟ್ ವೈ ಡಿಡ್ ಐ? ಇಲ್ಲ, ನನಗಲ್ಲ, ಅದು ತಗೋಬಿಟ್ಟೆ. ಇದು ವೈ ಮೀ, ಇದು ನನಗೆ ಬೇಡವಾಗಿತ್ತು, ತಗೋಬಿಟ್ಟೆ. ಇಲ್ಲ, ಅದು ಬರಬೇಕಿತ್ತು, ಬರಲಿಲ್ಲ. ಈ ಎರಡರಲ್ಲಿ ಒಂದಾಗಿರುತ್ತೆ. 4, 13, 22, 31ರಲ್ಲಿ ಹುಟ್ಟಿದವರಿಗೆ. ಹೌದು ಅಲ್ಲವೋ ಹೇಳಿ. ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ರಿ. ಎಷ್ಟಾದ್ರೂ ಬಂಡು ಧೈರ್ಯವೇ ನೀವು. ನೀವೊಂದು ಎಂಥ ಯೋಧ ಇದ್ರು ಅದಕ್ಕೊಂದು ಶೀಲ್ಡ್ ಇರುತ್ತೆ ಗೊತ್ತಾ? ಶೀಲ್ಡ್. ಈಗ ನಾನೊಂದು ಶೀಲ್ಡಲ್ಲಿ ಕೂತಿದ್ದೇನೆ ಈ ಮನೆಯ ಗೋಡೆಗಳ ನಡುವೆ. ಅದಷ್ಟೇ ಅಲ್ಲ, ಈ ಶೀಲ್ಡಲ್ಲಿ ಕೂತಿದ್ದೇನೆ ನಿಮ್ಮ ನೆರಳಿನಲ್ಲಿ. ನಿಮ್ಮ ಒಂದು ಭಕ್ತಿಯ ಪರವಶತೆಯ ಒಂದು ಕೋಟೆ ಒಳಗಡೆ ಕೂತಿದ್ದೇನೆ. ಕೋಟೆ. ಆ ಕೋಟೆ ನೀವೇ. 4, 13, 22, 31 ಯಾರದೇ ವ್ಯಕ್ತಿಯ ಕೋಟೆ. ಸೊ ಆ ಕೋಟೆ ತುಂಬಾ ಪೆಟ್ಟು ಬಿದ್ದಿದೆ ಅಲ್ವಾ? 2025 ಲೆಕ್ಕ ಹಾಕೊಳ್ಳಿ. ಸೂಪರ್. ಖಂಡಿತ ಮಿನಿಮಮ್ ಬರೆದಿಟ್ಕೊಳ್ಳಿ. ನೀವು ನೆನೆಸಿದಕ್ಕೆ ಮೀರಿದಂತ ಒಂದು ಬದುಕು ನಿಮಗೆ ಈಜಿದಷ್ಟು ಸಿಗತಕ್ಕಂಥದ್ದಾಗುತ್ತೆ. ಆಯಿಲ್, ಪೆಟ್ರೋಲ್, ಲಿಕ್ಕರು, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸನ್, ಕೆಮಿಕಲ್, ಗುಪ್ತಚರ ಇಲಾಖೆ, ಜಡ್ಜಸ್ಸು, ಲಾಯರು, ಜೈಲುಗಳಲ್ಲಿ ಕೆಲಸ, ಫಾರೆಸ್ಟ್ಗಳಲ್ಲಿ ಕೆಲಸ, ಸರ್ಕಾರಿ ಮಟ್ಟದ ಕೆಲಸ, ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಮೆಂಟರ್ ಆಗಿರೋದು, ಬಾಹುಬಲಿ ಬಾಡಿಗಾರ್ಡ್ಗಳಾಗಿರೋದು. ನಮಗ್ ಬಾಡಿಗಾರ್ಡ್ ನೀವೇಪ್ಪ. ಪಕ್ಕದಲ್ಲಿ ಒಬ್ಬ 4, 13, 22, 31 ವ್ಯಕ್ತಿನ ನಿಲ್ಲಿಸ್ಕೊಂಡು ನೋಡಿ. ಅವನ್ನ ನೀವು ಫಿಸಿಕಲಿ ಹೊಡಿಬೋದು ಮಕ್ಕಳೇ, ಹೊಡಿಬೋದು. ಮೆಂಟಲಿ ಜಗ್ಗದೇ ಇಲ್ಲ ಅವ್ರು ಡಿಸೈಡ್ ಮಾಡಿಬಿಟ್ರೆ. ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನೋಡಿ. ಇವ್ರು ಮಾತ್ರ 6 ತಿಂಗಳಲ್ಲಿ ನೆನಪಿಟ್ಕೊಳ್ಳಿ. ಇವ್ರಿಗೇನಾದ್ರು ತಲೆ ಕೆಡ್ತು ಅಂದ್ರೆ ನಿಮಗೆ 4, 13, 22, 31ರಲ್ಲಿ ಹುಟ್ಟಿದವರಿಗೆ ಚಾಲೆಂಜ್ ಮಾಡ್ತಾನೆ. 6 ವರ್ಷ ಇರೋ ವಿದ್ಯೆನ 6 ತಿಂಗಳಲ್ಲಿ ಕಲಿಬಲ್ರಿ, ನೀವು ಮಾಡಬಲ್ರಿ. 6 ವರ್ಷ ಸಾಧನೆ ಮಾಡಿ ಮೈ ಹತ್ತಿಸ್ಕೊಂಡವನು ಏನೋ ನೀನು ಅಂದ್ರೆ ಸಾಕು, 6 ತಿಂಗಳಲ್ಲಿ ನಿಮ್ ಬಾಡಿನ ಬಿಲ್ಡ್ ಮಾಡ್ಬಿಟ್ರಿ. ಏನ್ ಬೇಕಾದ್ರೂ ಯು ಆರ್ ಎ ಮಾಸ್ಟರ್ ಆಫ್ ಆಲ್. ಪ್ರಾಬ್ಲಮ್ ಅದೇ, ನೀವು ಒಂದು ಹಂತಕ್ಕೆ ನಿಮ್ಗೆ ಸರಿಯಾಗಿ ಒಂದು ಗುರು ಸಿಗಬೇಕು. ನಿಮಗೆ ನಿಜ ಹೇಳ್ಬೇಕು ಅಂದ್ರೆ, ಇಲ್ಲ ನಿಮ್ಮ ವೇಗಕ್ಕೆ ಒಬ್ಬ ಒಳ್ಳೆ ಮಿತ್ರ ಸಿಗಬೇಕು. ಅಂತ ಮಿತ್ರ ವರ್ಷ 2025 ಎಂಡಿಂಗ್ ವಿತ್ 5. ಬ್ಯೂಟಿಫುಲ್ ಅಂಡ್ ಟೋಟಲ್ ಲೆಕ್ಕ ಹಾಕೊಂಡು ನೋಡಿ, ಅಲ್ಲೊಂದು ಅದ್ಭುತ ನಡೀತಕ್ಕಂಥದ್ದಾಗುತ್ತೆ. ಆಯ್ತಾ? ನಿಮ್ಮ ತಾಕತ್ತಿಗೆ ಫಲಶ್ರುತಿಯಾಗತಕ್ಕಂಥ ಅದ್ಭುತವಾದಂಥ ಒಂದು ವರ್ಷ. ಕನ್ಸಲ್ಟೆಂಟ್ ಆಗಿ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ದೊಡ್ಡ ದೊಡ್ಡ ಮನೆಗಳನ್ನ ಕೆಡವೋದು, ಕಟ್ಸೋದು, ನಿಲ್ಸೋದು, ಇಂಜಿನಿಯರ್ಸು, ಕೆಮಿಕಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಟೆಕ್ನಿಕಲ್ ಇಂಜಿನಿಯರ್ಸ್, ಆಯುಧಾಗಾರಗಳ ಇಂಜಿನಿಯರ್ಸ್, ಯುದ್ಧ ತಂತ್ರಗಳು ಮಾಡ್ತಕ್ಕಂಥವ್ರು, ರಣತಂತ್ರಗಳು ಮಾಡ್ತಕ್ಕಂಥವ್ರು, ದೊಡ್ಡ ದೊಡ್ಡ ಗಣಿಗಳನ್ನ ಮೇಂಟೈನ್ ಮಾಡ್ತಕ್ಕಂಥವರು. ಎಸ್, ದೊಡ್ಡದು ದೊಡ್ಡ ಸಾಮ್ರಾಜ್ಯ. ಅವನು CEO ಅಂತೆ ಕಣೋ ಅಂತೀವಲ್ಲ, ಅದು CFO ಅಂತೆ ಕಣೋ, ಅದು. ಸುಮ್ಮನೆ ಅಲ್ಲ ಮಕ್ಕಳು. 4 ಬಂದು ನೀವು ಕರೆಕ್ಟ್ ಆದ ವ್ಯಕ್ತಿಗಳಲ್ಲಿರಿ. ನೀವು ನಿಜ ಹೇಳ್ತೀನಿ, ನೀವು ಯಾರು ಗೊತ್ತಾ? ನೀವು ತುಪ್ಪದ ಜೊತೆಲಿದ್ರೆ ಮಹಾತುಪ್ಪ, ದೇವಿ ಪ್ರಸಾದ. ನೀವು ರಾವಣಾಸುರನ ಜೊತೆಲಿದ್ರೆ ನೀವು ಮೈ ರಾವಣ. ಪ್ರಾಬ್ಲಮ್ ಅದೇ, ನನಗೆ ಭಯ. ಚೂಸ್ ವೈಸ್ಲಿ. ಹೌದು, ನೀವು ರಂಬೆ ಜೊತೆಲಿದ್ರೆ ಊರ್ವಶಿ, ಮೇನಕ್ಕೆ, ತಿಲೋತ್ತಮೆ ಎಲ್ಲ ಆಗ್ಬಿಡ್ತೀರಿ. ನಿಮಗಿಂತ ನಡೆಯ ನೀವು ಕರೆಕ್ಟಾಗಿ ಹೇಳಿ. 4, 13, 22, 31 ಎಷ್ಟು ಜನ ಕಣ್ಣು ಕೆಂಡ ನಿಮ್ ನಡೆ, ನಿಮ್ ಮಾತು, ನೀವು ಕುತ್ಕೊಳ್ಳೋದು, ಅಬ್ಬೋ ಎಲ್ಲಾರು ಒಂಥರ. ನೀವು ಹಿಂಗೆ ನೀವು ಹೆಂಗ್ ಗೊತ್ತಾ? ಎಲ್ಲಾರು ಎಕ್ಸ್ರೇ ಮೆಷಿನ್ ಅಲ್ಲಿ ಎಕ್ಸ್ರೇ ಹಾಕಿದ್ರೆ ನೀವು ಎಕ್ಸ್ರೇ ಎಲ್ಲ ಸ್ಕ್ಯಾನಿಂಗ್ ಮಾಡ್ಬಿಟ್ಟಿರ್ತೀರಿ ಕಣ್ಣಲ್ಲೇ. ಅಂತ ಶಕ್ತಿ, ಅಂತ ನಿಮಗೆ ಬ್ಯೂಟಿಫುಲ್ ವರ್ಷ. ಬ್ಯೂಟಿಫುಲ್ ರೈಟ್ ಪರ್ಸನ್ ಅನ್ನ ಕೇಳಿ ಜೊತೆಲಿ. ಒಂದ್ಸ ಶಾರ್ಟ್ಕಟ್ ಹೋಗ್ಬೇಡಿ, ಶಾರ್ಟ್ಕಟ್ ದುಡ್ಡು ಹೋಗ್ಬೇಡಿ, ಶಾರ್ಟ್ಕಟ್ ಸಕ್ಸಸ್ ಹೋಗ್ಬೇಡಿ. ನೀವು ನೋಡಿ, ನೀವು 4, 13, 22, 31 ಯು ವಿಲ್ ಸಿ ದಿ ಮನಿ. ಬಟ್ ಇಷ್ಟಿಷ್ಟೇ ಬರುತ್ತೆ. ತುಂಬಾ ದೊಡ್ಡದು ಒಂದೇ ಸರಿ ಅಲ್ಲ, ಇಷ್ಟಿಷ್ಟೇ ಬರುತ್ತೆ. ಪರವಾಗಿಲ್ಲ, ಕಾಯಿರಿ. ನೀವು ಕಾದಷ್ಟು ಮೆಗಾ ಸ್ಟಾರ್ ಸಿಲ್ಕ್ ಸ್ಮಿತ್ ನಶೆಯ. ನೀವು ಆ ನಶೆ ಮುಂದ್ಗಡೆ ಇನ್ಯಾರು ಇಲ್ಲ. ನಿಮ್ ಜೊತೆಲಿ ಇದ್ರೆ ಯಾರು ನಿಮ್ ಜೊತೆ ಓಡಕ್ಕಾಗಲ್ಲ ಮಕ್ಕಳೇ, ಓಡಕ್ಕಾಗಲ್ಲ.
ನಿಮ್ಮ ಥಿಂಕಿಂಗ್ ಕೆಪಾಸಿಟಿಗೆ ಯಾರು ಇಲ್ಲ. ನೀವು ಒಂದು ಅಗಾಧ ಸಮುದ್ರದ ಆಳ, ಸಮುದ್ರಕ್ಕೆ ಜಾಗ ಕೊಟ್ಟಿರೋರು ನೀವು. ಸಮುದ್ರ ಆಳ ನೋಡಿದವರು ಉಂಟ, ನಿಮ್ಮ ಆಳ ನೋಡೋಕೆ ಯಾರು ಹುಟ್ಟೇ ಇಲ್ಲ. ದಟ್ ಈಸ್ ದಿ ಬ್ಯೂಟಿ ಆಫ್ ಯು ಅಂತ. ನಿಮಗೆ 2025 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್, ಕನ್ಸಲ್ಟಿಂಗ್, ಟೀಚಿಂಗ್, ಟ್ರೈನಿಂಗ್, ಗೈಡಿಂಗ್, ಫಿಟ್ನೆಸ್ ಟ್ರೈನಿಂಗ್, ಫಿಟ್ನೆಸ್ ಕೋಚ್, ಸ್ಪೋರ್ಟ್ಸ್ ಕೋಚ್, ಯಾವುದಾದ್ರೂ ಸರಿ ಕೋಚ್ ಮಾಡುವ, ನಿಂತ್ಕೊಳ್ಳೋದು, ಬಂಡೆಗಲ್ಲ ನಿಂತ್ಕೊಳ್ತಕ್ಕಂಥದ್ದು ಅಂತ ನಿಮಗೆ 2025 ಗೆಲುವೆ. ಸ್ವಲ್ಪ ತಾಯಿ, ತಂದೆ ಹಾಗೂ ಒಡ ಹುಟ್ಟಿದವರ ಜೊತೆ ಒಂದು ಸ್ವಲ್ಪ ಕಿಸಕ್ಕಿರುತ್ತೆ. ಜಾಗ್ರತೆ, ಒಂದು ಸಮಾಧಾನ ಮಾಡ್ಕೊಳ್ಳೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.